ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿರುವಂತಹ ವಿಚಾರ ಅಧಿಕಾರಿಗಳ ನಡೆಗೆ ಸಚಿವರಿಂದ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ಜನಿವಾರ ತೆಗೆಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ನಡೆಗೆ ಸಚಿವರಿಂದ ತೀವ್ರ ಖಂಡನೆ, ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಬಹುದಾಗಿತ್ತು. ಬೆಂಗಳೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲರ ಧಾರ್ಮಿಕ ಆಚರಣೆಗೆ ಅವಕಾಶ ಇದೆ ಅಂತ ಬೆಂಗಳೂರಿನಲ್ಲಿ ಎಚ್ ಸಿ ಮಾದೇವಪ್ಪ ಕೂಡ ಹೇಳಿದ್ರು. ಎಲ್ಲರ ಧಾರ್ಮಿಕ ನಂಬಿಕೆಗಳಿಗೆ ಆಚರಣೆಗೆ ಅವಕಾಶ ಇದೆ. ಇದು ಎಚ್ ಸಿ ಮಾದೇವಪ್ಪ ಹೇಳಿರೋದು. ಇನ್ನು ವಿದ್ಯಾರ್ಥಿಗಳ ಜನಿವಾರ ತೆಗೆಸಿರೋದು ತಪ್ಪು ಅಂತ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಖಂಡಿಸಿದ್ದಾರೆ. ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ, ಆದರೆ ನಾನು ಕೂಡ ಅದನ್ನು ಖಂಡಿಸಿದ್ದೇನೆ ಆಗಲೇ. ಆದರೆ ನನಗಿನ್ನೂ ಹೆಚ್ಚು ಯಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು, ಯಾಕೆ ಆ ರೀತಿ ಮಾಡಿದರು ಅಂತ ಎಲ್ಲ ನಮಗೇನು ಇನ್ಸ್ಟ್ರಕ್ಷನ್ ಗೊತ್ತಿಲ್ಲ, ಏನು ವಿಷಯ ಗೊತ್ತಿಲ್ಲ. ಸ್ಪಾಟಲ್ಲಿರೋರು ಆ ರೀತಿ ಮಾಡೋದಕ್ಕೆ ಮುಂಚೆ ಅಲ್ಲಿನ ಹಿರಿಯ ಅಧಿಕಾರಿಗಳಿಗೆ ತಿಳಿಸ್ಬೋದಾಗಿತ್ತು, ಅವರು ಇನ್ಸ್ಟ್ರಕ್ಷನ್ಸು ತೊಗೋಬೋದಾಗಿತ್ತು. ಏನು ಕಾರಣಕ್ಕೆ ಮಾಡಿದ್ದಾರೆ ಅಂತೇಳಿ ಗೊತ್ತಿಲ್ಲ. ನೋಡಿ, ಪಾಪ ಒಬ್ಬರು ಜನಿವಾರ ತಗೊಂಡು ಇಟ್ಸ್ ನಾಟ್ ಕರೆಕ್ಟ್, ಅದೆಲ್ಲ ಮಾಡೋದು ಸರಿ ಅಲ್ಲ. ಆದರೆ ಅಂಬೇಡ್ ಸರಿ ಅಲ್ಲ, ಇಟ್ಸ್ ನಾಟ್ ಕರೆಕ್ಟ್. ಆಗಿದ್ರೆ ಐ ಡೋಂಟ್ ನೋ, ಅವರು ಎಸ್ ಪಿ ಡಿ ಸಿಗಳು ಎಲ್ಲ ಸ್ಟೇಟ್ಮೆಂಟ್ ಕೊಡ್ತಾರೆ, ಆ ಥರ ಆಗಿಲ್ಲ ಅಂತ ಟಿ ವಿಲಿ ನೋಡಿದೆ. ನಮ್ಗೆ ಗೊತ್ತಿಲ್ಲ, ನಮ್ಮ ಇದರಲ್ಲಿ ನೋಡಿದೆ, ಟಿ ವಿನಲ್ಲಿ ಬರ್ತಾಯಿತ್ತು. ಅದಾಗಿದ್ದರೆ ಇಟ್ಸ್ ಕಂಡಮೆಬಲ್. ಯಾಕಂದರೆ ಧಾರ್ಮಿಕ ಆಚಾರಕ್ಕೆ ಸಂವಿಧಾನದಲ್ಲಿ ಮುಕ್ತ ಅವಕಾಶ ಇರೋದ್ರಿಂದ ಹಾಗೆಲ್ಲ ಮಾಡಬಾರ್ದು. ಮತ್ತು ಅಂಬೇಡ್ಕರ್ ಏನು ಹೇಳಿದ್ದಾರೆ, ಐ ಲವ್ ಬ್ರಾಹ್ಮಿನ್ಸ್, ಐ ಹೇಟ್ ಬ್ರಾಹ್ಮಣಿಸಮ್ ಅಂತ ಹೇಳಿದ್ದಾರೆ ಅಲ್ವಾ. ಐ ಲವ್ ಬ್ರಾಹ್ಮಿನ್ಸ್, ಐ ಹೇಟ್ ಬ್ರಾಹ್ಮಣಿಸಮ್ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಇವು ಅಂಬೇಡ್ಕರ್ ಅವರು ಯಾವ ದಾರಿಯಲ್ಲಿ ನಡೆದಿದ್ದಾರೆ ಅದೇ ದೇಶಕ್ಕೆ ಮಾರ್ಗದರ್ಶನ. ಅವರು ನಾಟ್ ಬಿಕಾಸ್ ಈಸ್ ಬಿಲಾಂಗ್ಸ್ ಟು ಶೆಡ್ಯೂಲ್ ಕಾಸ್ಟ್. ಅವರು ದೇಶದ 140 ಕೋಟಿ ಜನರ ಹಕ್ಕುಗಳ ರಕ್ಷಣೆ ಮಾಡಿ ಸಮೃದ್ಧ ಭಾರತ ಕಟ್ಟೋದು ಏನು ಅಂತ ಮಾರ್ಗಗಳನ್ನು ಕೊಟ್ಟಿದ್ದಾರೆ. ಆ ಥರ ನಡಿಬೇಕು. ಜನಿವಾರ ತೆಗೆಸಿದ್ರು ಆ ರೀತಿ ಮಾಡಿದ್ರೆ ತಪ್ಪು. ಆ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ತಪ್ಪು.